ದ್ವಿತೀಯ ಪಿ ಯು ಸಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ತಿಳಿಸುವುದೇನೆಂದರೆ, ಈ ನಮ್ಮ ಎಕ್ಸಾಮಿನೇಷನ್ ಸೆಕ್ಷನ್ದಾಗ ವೆರಿ ಇಂಪಾರ್ಟೆಂಟ್. ನಾವು ಈಸಿಯಾಗಿ ಏನು ಮಾಡ್ಬೇಕಂದ್ರೆ 10 ಮಾರ್ಕ್ಸನ್ನು ತೆಗೆದುಕೊಳ್ಳಲು ಅವಕಾಶ ಇರ್ತೈತಿ. ಸೊ ನಾವು ಅದನ್ನು ಯಾವ ರೀತಿಯಾಗಿ ನಾವು ಈಸಿಯಾಗಿರುವಂಥ ಮೆಥಡನ್ನು ನಾವು ಗುರುತಿಸಿಕೊಂಡು, ಅಥವಾ ಈ ಪ್ರಮುಖವಾದಂಥ ಇತಿಹಾಸದ ಸ್ಥಳಗಳನ್ನು ನಾವು ಗುರುತಿಸಿಕೊಂಡಿವಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟಾಗಿ ನಮ್ಗೆ ಆರಾಮಾಗಿ ಒಂದು ಅವು 5 10 ಮಾರ್ಕ್ಸ್ ಅಂತೂ ಕಂಪಲ್ಸರಿ ಬಂದೇ ಬರ್ತಾವೆ. ಅಂದ್ರೆ ಅತಿ ಈಸಿಯಾಗಿ ಏನು ಮಾಡ್ಬೇಕಂದ್ರೆ ನಾವು ಈ ಅಭ್ಯಾಸದ ಜೊತೆಗೆ ಏನು ಮಾಡಬೇಕಪ್ಪ ಅಂದ್ರೆ ನಾವು ಒಂದು ಈ ನಮ್ಮ ಭಾರತದ ಏನೈತಿ ಒಂದು ಪೂರ್ತಿ ಭೂಪಟವನ್ನು ಕಂಪಲ್ಸರಿಯಾಗಿ ನಾವು ಅಧ್ಯಯನ ಮಾಡಬೇಕು. ಅತಿ ಕಡಿಮೆ ಅವಧಿಯಲ್ಲಿ ಬರೀ ಒಂದು ನೋಡೋದರಿಂದ ಮಾತ್ರ ಏನಾಗಪ್ಪ ಅಂದ್ರೆ ಅದು ನಾವು ಮಾರ್ಕ್ಸನ್ನು ತೆಗೆದುಕೊಳ್ಳೋಕೆ ಅವಕಾಶ ಸಿಗ್ತೈತಿ. ಹೌದಾ? ಸಿಗ್ತೈತಿಲ್ರಿ? ಅದೇ ರೀತಿಯಾಗಿ ಈ ನಮ್ಮ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಈ ಭೂಪಟ ಅಧ್ಯಯನ ಅಂತ ಏನಂತಿಲ್ಲ, ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಭೂಪಟದ ಅಧ್ಯಯನವನ್ನು ನಾವು ನೋಡಿದೀವಿ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಐತಿಹಾಸಿಕ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನೇ ಏನು ಮಾಡಬೇಕಪ್ಪ ಅಂದ್ರೆ ನಾವು ಚೆನ್ನಾಗಿ ಗಮನದಲ್ಲಿಟ್ಟುಕೊಂಡು ಪಿಕ್ಸರಿ ಇವು ಬಂದೇ ಬರ್ತಾವೆ. ಇದರೊಳಗೆ ನೀವೇನೈತಿ ಇವು 20 ಕೊಟ್ಟಿದಾರಲ್ಲ ಸೆಕೆಂಡ್ ಇಯರ್ ಬುಕ್ದಾಗ, ಇದರೊಳಗೆ ಏನೈತಿ ಮಿನಿಮಮ್ 5 ಏನು ಮಾಡಬೇಕು ನಾವು ಗುರುತಿಸಬೇಕು ಮತ್ತು 5 ಅದರ ಬಗ್ಗೆ ಬರಿತಾ ಇರಬೇಕು. ಅಂದಾಗ ಮಾತ್ರ ಏನೈತಿ ಒಂದು ನಮಗೆ ಮಾರ್ಕ್ಸ್ ಸಿಗೋದಕ್ಕೆ ಸಾಧ್ಯ ಆಗ್ತದೆ. ಹೌದಾ? ಆವಾಗ ಏನು ಮಾಡ್ಬೇಕಂದ್ರೆ ಸೂಚನೆಗಳದಾವ ಕೆಲವೊಂದಿಷ್ಟು. ಕೊಟ್ಟಿರುವ 20 ಸ್ಥಳಗಳಲ್ಲಿ ಯಾವುದಾದ್ರೂ 8 ಸ್ಥಳಗಳನ್ನು ಭಾರತ ಭೂಪಟದಲ್ಲಿ ಗುರುತಿಸಲು ಕೇಳಲಾಗೋದು. ವಿದ್ಯಾರ್ಥಿಗಳು ಅವುಗಳಲ್ಲಿ ಯಾವುದಾದ್ರೂ 5 ಸ್ಥಳಗಳನ್ನು ಗುರುತಿಸಲಾದ ಪ್ರತಿಯೊಂದು ಸ್ಥಳದ ಬಗ್ಗೆಯೂ ಸಹಿತ 2 ವಾಕ್ಯದಲ್ಲಿ ಏನು ಮಾಡಬೇಕು, ನೀಡ್ತಾ ಇರಬೇಕು. ಇಲ್ಲಿ 10 ಅಂಕಗಳ ಇಲ್ಲಿ ಸಿಗ್ತಾ ಇರ್ತವ. ಅವುಗಳನ್ನು ಏನು ಮಾಡ್ಬೇಕಂದ್ರೆ ನಾವು ಅಂಕಗಳನ್ನು ಯಾವ್ಯಾವ್ದಕ್ಕೆ ಮಾರ್ಕ್ಸ್ ತೊಗೋತೀವಿ ಅಂತ ಇಲ್ಲಿ ನೋಡೋಣ. ಈ 5 ಅಂಕಗಳು ಏನಿದಾವಲ್ಲ, ಈ 5 ಅಂಕಗಳನ್ನು ಗುರುತಿಸುವುದಕ್ಕೆ ಮತ್ತು ಇನ್ನೂ 5 ಅಂಕಗಳೇನಿದಾವಲ್ಲ ಅವುಗಳ ವಿಶ್ಲೇಷಣೆಯನ್ನು ಬರೆಯೋದಕ್ಕೆ ಕೂಡ ಏನಾಗ್ತಾವ ಅಂದ್ರೆ ಸಹಾಯಕ ಆಗ್ತವೆ. ಆವಾಗ ಏನಂತ ಸರಿಯಾದ ವಿವರಣೆಯನ್ನು ನಾವು ನೀಡಿದ್ದೇ ಆದಲ್ಲಿ ನಮಗೆ 10 ಮಾರ್ಕ್ಸ್ ಏನಾಗ್ತಾವ ಅಂದ್ರೆ ಈಸಿಯಾಗಿ ಸಿಗ್ತಾವ. ಹೌದಾ? ವಿದ್ಯಾರ್ಥಿಗಳು ಏನು ಮಾಡ್ಬೇಕಂದ್ರೆ ಐತಿಹಾಸಿಕದ ಪ್ರಾಮುಖ್ಯತೆ ಏನೈತಿ ಈ ಪುಸ್ತಕದಲ್ಲಿ ಯಾವ ರೀತಿಯಾಗಿರ್ತೈತಲ್ಲ ಅದೇ ರೀತಿಯಾಗಿ ಏನೈತಿ ಬರೆಯೋದು ಸೂಕ್ತ ಅಂತಂದು ಏನು ಮಾಡ್ತೀವಿ ಅಂದ್ರೆ ನಾವು ತಿಳ್ಕೊತೀವಿ. ಇದರ ಜೊತೆಗೆ ಮತ್ತು ಈ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಭೂಪಟದ ಬದಲಾಗಿ ಏನೈತಿ 10 ಅಂಕಗಳ ಒಂದು ಪ್ರಬಂಧ ರೀತಿಯ ಪರ್ಯಾಯ ಪ್ರಶ್ನೆಯನ್ನು ಕೇಳಲಾಕತಿ. ಇದರೊಳಗೆ ಮೇನ್ ನಾವು ಭೂಪಟವನ್ನು ಅಧ್ಯಯನ ಮಾಡಿದೀವಿ ಅಂದ್ರೆ ಇದರಲ್ಲಿ ಪ್ರಮುಖವಾಗಿ ನಾವು ಯಾವುದನ್ನು ತಿಳ್ಕೊತೀವಿ ಅಂದ್ರೆ ಹರಪ್ಪ ಅಂತ ತಿಳ್ಕೊತೀವಿ. ಓಕೆನಾ? ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಹರಪ್ಪ ಇದು ಏನೈತಿ ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನಗಳಲ್ಲಿ ಒಂದಾಗಿದೆ. ಏನೈತ್ರಿ? ಸಿಂಧೂ ನಾಗರಿಕತೆಯ ನಿವೇಶನಗಳಲ್ಲಿ ಇದು ಕೂಡ ಒಂದಾಗಿದೆ. ಹೌದಾ? ಇದು ರಾವಿ ನದಿಯ ತೀರದಲ್ಲಿದೆ. ಎಲ್ಲಿದ್ರಿ? ಇದು ರಾವಿ ನದಿಯ ತಡದಲ್ಲಿದೆ. ಇದು ಇಂದಿನ ಅಥವಾ ಇವತ್ತಿನ ಪಾಕಿಸ್ತಾನದ ಪಶ್ಚಿಮ ಪಂಜಾಬ್ದಲ್ಲಿರುವಂಥ ಮಾಂಟೆಂಗೋಮರಿಯಲ್ಲಿ ಇದು ಕೂಡ ಕಂಡು ಬರ್ತೈತಿ. ಇದನ್ನು 1921ರಲ್ಲಿ ಎಷ್ಟರಲ್ರಿ? 1921 ಇಲ್ಲೈತೆ ನೋಡ್ರಿ. 1921ರಲ್ಲಿ ಇದನ್ನು ದಯಾರಾಮ್ ಸಹಾನಿಯವರು ಕೂಡ ಏನು ಮಾಡ್ತಾರಂದ್ರೆ ಈ ನಿವೇಶವನ್ನು ಉತ್ಖನನವನ್ನು ಮಾಡಿ ಇಲ್ಲೊಂದು ಮಹಾ ಉಗ್ರಾಣ ಇಲ್ಲಿ ಕಂಡು ಬರೋದನ್ನು ಅಥವಾ ಈ ಕಂಡು ಬರುವಂಥ ಪ್ರಮುಖ ಉಗ್ರಾಣ ಅಂದ್ರೆ ಏನಪ್ಪ ಅಂದ್ರೆ ದವಸ ಧಾನ್ಯಗಳನ್ನು ಇಡುವಂಥ ಒಂದು ಪ್ಲೇಸಿಗೆ ಏನು ಕರಿತೀವಿ ನಾವು, ಈ ಒಂದು ಕಟ್ಟಡಕ್ಕೆ ಏನು ಕರಿತೀವಿ ನಾವು ಉಗ್ರಾಣ ಅಂತಲೂ ಸಹಿತ ಏನು ಮಾಡ್ತೀವಿ ಅಂದರೆ ಇಲ್ಲಿ ಹರಪ್ಪ ಇಲ್ಲೈತೆ ನೋಡ್ರಿ. ಹರಪ್ಪ ಏನು ಕರಿತೀವಿ ನಾವು, ಇದು ಕೂಡ ಏನೈತಿ ಪಾಕಿಸ್ತಾನದ ಮಾಂಟೆಂಗೋಮರಿ ಜಿಲ್ಲೆಯಲ್ಲಿ ಕಂಡು ಬರುವಂಥ ಆಗಲೇ ಇದ್ನಲ್ಲ ಆ ರೀತಿಯಾಗಿ ಇದು ಸಹಿತ ಏನಾಗುತ್ತೆ ಅಂದ್ರೆ ಕಂಡು ಬರ್ತದೆ. ಏನು ಬರ್ತದೆ? ಇನ್ನು ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂದ್ರೆ ತಕ್ಷಶಿಲಾ. ಏನ್ರಿ? ಈ ಒಂದು ತಕ್ಷಶಿಲಾ ಅಂತ ಕರಿತೀವಿ. ಈ ತಕ್ಷಶಿಲವನ್ನು ನಾವು ಏನೈತಿ ಅಭ್ಯಾಸವನ್ನು ಮಾಡಿದಾಗ ಏನ್ರಿ ಇದು ಕೂಡ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಇದು ಕೂಡ ಪಾಕಿಸ್ತಾನದಲ್ಲಿ ಕಂಡು ಬರ್ತದೆ. ಇದು ಗಾಂಧಾರ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ಇಲ್ಲಿ ತಕ್ಷಶಿಲಾ ವಿಶ್ವವಿದ್ಯಾಲಯವು ಪ್ರಾಚೀನದ
ಪ್ರಮುಖ ವಿದ್ಯಾ ಕೇಂದ್ರಗಳಲ್ಲಿ ಒಂದಾಗಿತ್ತು. ಹೌದಾ, ಈ ವಿಶ್ವವಿದ್ಯಾಲಯದಲ್ಲಿ ಕೂಡ ಏನಾಗಿದ್ದ ಅಂದ್ರೆ ಕೌಟಿಲ್ಯನೂ ಕೂಡ ಏನಾಗಿದ್ರಿ ಆಚಾರ್ಯ ಆಗಿದ್ದ. ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂದ್ರೆ ಪಾಟಲಿಪುತ್ರ. ಯಾವುದ್ರಿ? ಪಾಟಲಿಪುತ್ರ ಇದು ಎಲ್ಲಿ ಕಂಡು ಬರ್ತದೆ? ಇದು ನಮ್ಮ ಭಾರತದಲ್ಲಿಯೇ ಸಹಿತ ಕಂಡು ಬರ್ತತಿ. ಇದನ್ನು ಏನು ಕರಿತೀವಿ ನಾವು? ಬಿಹಾರದ ಪಾಟ್ನಾ ಅಥವಾ ಪಾಟ್ಲಿಪುತ್ರ. ಇದು ಗಂಗಾ ನದಿಯ ದಂಡೆಯ ಮೇಲೆ ಕಂಡು ಬರುವಂಥದ್ದು ಯಾವುದಪ್ಪ ಅಂದ್ರೆ ಇದು ಕೂಡ ಒಂದು ಪಾಟಲಿಪುತ್ರ. ಇದು ಪಾಟ್ನಾ ಎಂದು ಕರೆಯುತ್ತಾರೆ. ಇದು ಬಿಹಾರ್ ರಾಜ್ಯದ ರಾಜಧಾನಿಯಾಗಿದೆ. ಇದು ಮಗಧ ಸಾಮ್ರಾಜ್ಯದ ಮತ್ತು ಮೌರ್ಯರ ಕಾಲದಲ್ಲಿ, ಗುಪ್ತರ ಕಾಲದಲ್ಲಿಯೂ ಕೂಡ ಏನಾಗಿತ್ತಪ್ಪ ಅಂದ್ರೆ ಇದು ಕೂಡ ಒಂದು ಪಾಟಲಿಪುತ್ರ ಇವರ ರಾಜಧಾನಿಯಾಗಿತ್ತು. ಯಾವುದ ರಾಜಧಾನಿಯಾಗಿತ್ತು ರೀ? ಪಾಟಲಿಪುತ್ರ ಏನಂತೆ ಈ ಒಂದು ರಾಜಧಾನಿಯಾಗಿತ್ತು. ಇನ್ನು ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ನಮ್ಮ ಬದಾಮಿ ನಿಮ್ಗೆ ಗೊತ್ತೇ ಇರುವಂಥದ್ದು. ಇದು ಎಲ್ಲಿ ಕಂಡು ಬರ್ತದೆ ರೀ? ಇದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದೆ ರೀ? ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇದಕ್ಕೆ ನಾವು ಬದಾಮಿ ಚಾಲುಕ್ಯರ ರಾಜಧಾನಿ ಅಂತಲೂ ಸಹಿತ ಇದನ್ನು ಕರಿತೀವಿ. ಇದು ಕೂಡ ಇದರ ಹಿಂದಕ್ಕಿನ ಹೆಸರು ಏನು ಕರಿತೀವಿ ನಾವು? ವಾತಾಪಿ ಅಂತ ಕರಿತಾ ಇದ್ವಿ. ಇಲ್ಲಿ ಅನೇಕ ರೀತಿಯಾದಂತಹ ದೇವಾಲಯಗಳು ಸಹಿತ ಏನಾಗ್ತಾವಂದ್ರೆ ಕಂಡು ಬರ್ತಾವ. ಇಲ್ಲಿ ಗುಹಾಂತರ ದೇವಾಲಯಗಳಿಗೆ ಯಾವ್ದು ಪ್ರಸಿದ್ಧಿಯಾಗೈತೆ ಅಂದ್ರೆ ಈ ನಮ್ಮ ಬದಾಮಿ. ಇದು ಕೂಡ ಏನಂತಿ ಬದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು. ಇದನ್ನು ಆಳಿದ ಮನೆತನ ಯಾವುದಪ್ಪ ಅಂದ್ರೆ ಬದಾಮಿ. ಇಲ್ಲಿರುವಂಥ ಪ್ರಸಿದ್ಧ ದೇವತೆ ಯಾವುದಾಗಿತ್ತು? ಬಾದಾಮಿಯ ಬನಶಂಕರಿಯ ದೇವಾಲಯ ಆಗಿತ್ತು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಇನ್ನು ಬರೋದು ಯಾವುದಪ್ಪ ಅಂದ್ರೆ ಕಂಚಿ ಅಂತ ತಿಳ್ಕೊತೀವಿ. ಕಂಚಿ ಇದು ತಮಿಳುನಾಡಿನ ಮದ್ರಾಸ್ ಸಮೀಪದಲ್ಲಿ ಕಂಡುಬರುತ್ತದೆ. ಇದು ಕೂಡ ಪಲ್ಲವರ ರಾಜಧಾನಿಯಾಗಿತ್ತು. ಈ ನಗರವು ಹಲವಾರು ಶೈವ ಮತ್ತು ವೈಷ್ಣವ ದೇವಾಲಯಗಳಿಗೆ ವಿಶ್ವ ಪ್ರಸಿದ್ಧವಾದಂಥ ಕಾಮಾಕ್ಷಿ ದೇವಾಲಯ ಸಹಿತ ಎಲ್ಲಿ ಕಂಡುಬರುತ್ತೆ? ಈ ಕಂಚಿಯಲ್ಲಿ ಕಂಡುಬರುತ್ತದೆ. ವಿದ್ಯಾರ್ಥಿಗಳೇ, ಬದಾಮಿ ಇಲ್ಲಿ ಕಂಡುಬರುತ್ತದೆ. ನೆಕ್ಸ್ಟು ಕಂಚಿ ಇಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂದ್ರೆ ಹಳೆಬೀಡು ಅಂತ ಕರಿತೀವಿ. ಈ ಹಳೆಬೀಡು ಸಹಿತ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂಥ ಪ್ರಮುಖ ಪ್ರೇಕ್ಷಣೀಯ ಸ್ಥಳವಾಗಿದೆ. ಇದು ಕೂಡ ಎಲ್ಲಿ ಕಂಡುಬರ್ತದೆ ಅಂದ್ರೆ ಇದು ಹಾಸನ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇದರ ಮೊದಲ ಹೆಸರು ದೋರ ಸಮುದ್ರ. ಇದು ಹೊಯ್ಸಳರ ರಾಜಧಾನಿಯಾಗಿತ್ತು. ಇದಕ್ಕೆ ಏನು ಕರಿತಾ ಇದ್ರು? ಆ ಒಂದು ಸ್ಥಳ ಅಥವಾ ಹೊಯ್ಸಳರನ್ನ ದೋರ ಸಮುದ್ರದ ಹೊಯ್ಸಳರು. ಇಲ್ಲಿ ಹೊಯ್ಸಳೇಶ್ವರ ದೇವಾಲಯ ಮತ್ತು ಶಾಂತಳೇಶ್ವರ ದೇವಾಲಯಗಳು ಕೂಡ ಏನಾಗ್ತಾವಪ್ಪ ಅಂದ್ರೆ ಇಲ್ಲಿ ಕಂಡು ಬರ್ತವೆ. ನಕ್ಷತ್ರದ ಆಕಾರದಲ್ಲಿರುವಂಥ ದೇವಾಲಯಗಳು ಎಲ್ಲಿ ಕಂಡು ಬರ್ತಾವೆ ಅಂದ್ರೆ ಈ ಒಂದು ಹಳೆಬೀಡಿನಲ್ಲಿ ಕಂಡು ಬರುತ್ತವೆ. ಓಕೆನಾ? ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ದೆಹಲಿ ಅಂತ ಕರಿತೀವಿ. ಈ ದೆಹಲಿ ನಿಮಗೆಲ್ಲರಿಗೂ ಕೂಡ ಒಂದು ಪರಿಚಯವಾದಂಥದ್ದು. ಇಲ್ಲಿ ಪ್ರಮುಖವಾಗಿ ಇದು ಯಾವ ನದಿಯ ದಂಡೆಯ ಮೇಲೆ ಕಂಡು ಬರ್ತದೆ ವಿದ್ಯಾರ್ಥಿಗಳೇ? ಇದು ಕೂಡ ಯಾವ ನದಿಯ ದಂಡೆಯ ಮೇಲೆ ಕಂಡು ಬರ್ತದೆ ಅಂದರೆ ಇದು ಯಮುನಾ ನದಿಯ ದಡದಲ್ಲಿ ಕಂಡು ಬರುತ್ತದೆ. ಇದು ಕೂಡ ದೆಹಲಿ ಸುಲ್ತಾನರ ಮೊದಲ ಅಥವಾ ರಾಜಧಾನಿ ಆಗಿತ್ತು. ಇದರ ನಂತರ ಕೆಲವು ಕಾಲ ನಂತರ ಇದು ಮೊಘಲರ ರಾಜಧಾನಿಯೂ ಕೂಡ ಆಗಿತ್ತು. ಇಲ್ಲಿಯೂ ಕೂಡ ಕೆಂಪು ಕೋಟೆ, ಕುತಬ್ ಮಿನಾರ್, ಜಾಮಿಯಾ ಮಸೀದಿ ಮುಂತಾದ ಸ್ಮಾರಕಗಳು ಸಹಿತ ಏನು ಮಾಡ್ಯಾವ ಅಂದ್ರೆ ಕಂಡು ಬಂದವ. ನೋಡ್ರಿ ವಿದ್ಯಾರ್ಥಿಗಳೇ, ಇವತ್ತಿನ ದಿನಮಾನಗಳಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಅತಿ ಹೆಚ್ಚಾಗಿ ದೆಹಲಿಯೂ ಕೂಡ ಏನೈತಿ ಹೊಗೆ ಜಾಸ್ತಿ ಅಥವಾ ವಾಯು ಮಾಲಿನ್ಯಕ್ಕೆ ಕಾರಣವಾದಂಥ ನಗರ ಯಾವುದಪ್ಪ ಅಂದ್ರೆ ನಮ್ಮ ದೆಹಲಿ ಅಂತ ಕರಿತೀವಿ. ಓಕೆನಾ? ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ದೇವಗಿರಿ ಅಂತ ಕರಿತೀವಿ ನಾವು. ಈ ದೇವಗಿರಿಯು ಕೂಡ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತದೆ. ಇದನ್ನು ಅಲ್ಲಾವುದ್ದೀನ್ ಖಿಲ್ಜಿಯು ಈ ನಗರದ ಮೇಲೆ ದಂಡಯಾತ್ರೆಗಳನ್ನು ಕೈಗೊಳ್ತಾನೆ. ಮೊಹಮ್ಮದ್ ಬಿನ್ ತುಘಲಕನು ಸಹಿತ ದೇವಗಿರಿಯ ಸಮೀಪದ ದೌಲತಾಬಾದ್ ಎಂಬ ಹೊಸ ನಗರವನ್ನು ನಿರ್ಮಾಣವನ್ನು ಮಾಡ್ತಾನೆ. ಇದರ ಜೊತೆಗೆ ಹಾಗೂ ತನ್ನ ರಾಜಧಾನಿಯ ದೆಹಲಿಯಿಂದ ದೇವಗಿರಿಯವರೆಗೆ ಅಲ್ಪ ಕಾಲ ಸ್ಥಳಾಂತರಿಸಿದನು. ಓಕೆನಾ? ಈ ಒಂದು ಸೆಕೆಂಡ್ PUC ಟೆಕ್ಸ್ಟ್ ಬುಕ್ದಾಗ ನೋಡ್ರಿ ನೀವು, ದೆಹಲಿಯಿಂದ ದೇವಗಿರಿಗೆ ಅಲ್ಲಾವುದ್ದೀನ್ ಖಿಲ್ಜಿಯು ಯಾಕೆ ತನ್ನ ಒಂದು ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದ ಎಂಬುದನ್ನು ಸಹಿತ ನಾವೇನು ಮಾಡ್ತೀವಿ ಅಂದ್ರೆ ಅಲ್ಲಿ ಚೆನ್ನಾಗಿ ಅಧ್ಯಯನವನ್ನು ಮಾಡ್ತಿರ್ತೀವಿ. ಓಕೆನಾ? ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ಪಾಣಿಪತ್. ಯಾವುದ್ರಿ? ಪಾಣಿಪತ್. ಇಲ್ಲೈತೆ ನೋಡ್ರಿ ಪಾಣಿಪತ್. ಈ ಪಾಣಿಪತ್ ಎಲ್ಲಿ ಕಂಡು ಬರ್ತೈತೆ ರೀ? ಇದು ಹರಿಯಾಣದಲ್ಲಿ ಕಂಡು ಬರ್ತೈತೆ ರೀ. ಎಲ್ಲಿ ಕಂಡು ಬರ್ತದೆ? ಹರಿಯಾಣ ಇದರಲ್ಲಿ ಕಂಡು ಬರ್ತಾ. ಇಲ್ಲಿಯೂ ಕೂಡ ಏನಂತಿ ಪ್ರಮುಖವಾದಂತಹ ಇತಿಹಾಸದಲ್ಲಿಯೂ ಕೂಡ ಏನಂತಿ ಈ ಒಂದು ಪ್ರಸಿದ್ಧ ಕದನಗಳು ಸಹಿತ ಏನಾಗ್ಯದ ಅಂದ್ರೆ ಇಲ್ಲಿ ಅವು ಜರುಗಿದಾವ. ಅವುಗಳನ್ನ ಏನು ಕರಿತೀವಿ ನಾವು? ಕದನಗಳು ಸಹಿತ ಇಲ್ಲಿ ಕಂಡು ಬರ್ತಾವ ತಿಳ್ಕೊತೀವಿ. ಇದರ ಜೊತೆಗೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ಆಗ್ರಾ. ಆಗ್ರಾ ನಿಮ್ಗೆ ಎಲ್ಲರಿಗೂ ಗೊತ್ತಾಯ್ತು ರೀ.
ಹೌದಾ? ಆಗ್ರಾ ಏನೈತಿ ನಿಮ್ಗೆಲ್ಲರಿಗೂ ಗೊತ್ತೈತ್ರಿ. ಎದಕ್ಕೆ ಪ್ರಸಿದ್ಧ ಐತಿರಪ್ಪ ಅಂದ್ರೆ ಇದು ಉತ್ತರ ಪ್ರದೇಶದಲ್ಲಿರುವಂಥ ಯಮುನಾ ನದಿಯ ದಡದ ಮೇಲೆ, ದಂಡೆಯ ಮೇಲೆ ಈ ಒಂದು ಆಗ್ರಾ ಕಂಡು ಬರ್ತೈತಿ. ಇದನ್ನು ಯಾರು ನಿರ್ಮಿಸಿದರು? ಸಿಕಂದರ್ ಲೋಧಿ. ಯಾರ್ರೀ? ಸಿಕಂದರ್ ಲೋಧಿ ಏನು ಮಾಡ್ತಾನಂದ್ರೆ ಈ ಆಗ್ರಾವನ್ನು ನಿರ್ಮಿಸ್ತಾನ. ಇದು ಮೊಘಲರ ರಾಜಧಾನಿಯಾಗಿತ್ತು. ಏನಾಗಿತ್ತು ರೀ? ಇದು ಮೊಘಲರ ರಾಜಧಾನಿಯಾಗಿತ್ತು. ಇಲ್ಲಿಯೂ ಕೂಡ ಏನೈತಿ ಅತ್ಯಂತ ಪ್ರಮುಖವಾದಂತಹ ತಾಜ್ ಮಹಲ್. ಏನ್ರಿ? ತಾಜ್ ಮಹಲ್ ಎಲ್ಲಿ ನಿರ್ಮಾಣವಾಗಿದೆ? ಇದು ಕೂಡ ಒಂದು ಅದ್ಭುತಗಳಲ್ಲಿ ಯಾವುದು? ತಾಜ್ ಮಹಲ್ ಕೂಡ ಒಂದು. ಇದು ಎಲ್ಲಿ ಇದೆ ಅಂದರೆ ಇದು ಆಗ್ರಾದಲ್ಲಿದೆ. ಅದು ಯಾವುದು? ಉತ್ತರ ಪ್ರದೇಶದಲ್ಲಿರುವಂಥ ಯಮುನಾ ನದಿಯ ದಡದ ಮೇಲೆ ಸಿಕಂದರ್ ಲೋಧಿ ಏನು ಮಾಡ್ತಾನಂದ್ರೆ ಈ ಆಗ್ರಾವನ್ನು ನಿರ್ಮಾಣ ಮಾಡ್ತಾನೆ. ಇದರ ಜೊತೆಗೆ ಶಹಜಾನ್ ಏನು ಮಾಡ್ತಾನಂದ್ರೆ ಈ ಒಂದು ತಾಜ್ ಮಹಲನ್ನು ಏನು ಮಾಡ್ತಾನಂದ್ರೆ ನಿರ್ಮಾಣವನ್ನು ಮಾಡ್ತಾನೆ ರೀ. ತಾಜ್ ಮಹಲನ್ನು ನಿರ್ಮಾಣವನ್ನು ಮಾಡ್ತಾನೆ. ಇದರ ಜೊತೆಗೆ ಇದು ಕೂಡ ಏನೈತಿ ಅತ್ಯಂತ ಪ್ರಮುಖವಾದಂಥ ಸ್ಮಾರಕ ಅಂತಲೂ ಸಹಿತ ನಾವು ಕರಿತೀವಿ.